ಮೊದಲನೇದಾಗಿ ಎಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷ ನಿಮ್ಮೆಲ್ಲರ ಆಸೆ, ಕನಸುಗಳು, ಬೇಡಿಕೆ, ಕೋರಿಕೆಗಳು, ಇಷ್ಟಾರ್ಥಗಳು ಈಡೇರಲಿ ಅಂತ ನಾನು ಆಶಿಸ್ತೇನೆ. ಈ ಹೊಸ ವರ್ಷದಿಂದ ಸ್ವಲ್ಪ ಹೆಲ್ತಿಯಾಗಿ ಇರುವಂತಹ ರೆಸಿಪಿಗಳನ್ನೇ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾವು ಏನೇ ಒಂದು ಸೆಲೆಬ್ರೇಟ್ ಮಾಡಬೇಕು ಅಂದ್ರೂ ನಮ್ಮ ಹೆಲ್ತ್ ಬರುತ್ತೆ ಫಸ್ಟು. ಯಾಕಂದರೆ ಹೆಲ್ತ್ ಚೆನ್ನಾಗಿದ್ದರೆ ನಾವು ಎಲ್ಲದನ್ನು ಕೂಡ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಬೋದು, ಹಾಗೆ ವೆಲ್ಕಮ್ ಕೂಡ ಮಾಡ್ಬೋದು. ಹಾಗಾಗಿ ನಾನು ಹೆಲ್ತಿಯಾಗಿರೋಣ ಅಂತ ಈ ಒಂದು ರೆಸಿಪಿಯಿಂದ ನ್ಯೂ ಇಯರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ನ್ಯೂ ಇಯರ್ನ ಈ ರ್ಯಾಡಿಶ್ ಮೂಲಂಗಿ ಕರಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೂಲಂಗಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಸಿ ಇದೆ. ಇದು ಜೀರ್ಣಕ್ರಿಯೆಗೆ, ಡೈಜೆಷನ್ಗೂ ಕೂಡ ತುಂಬಾನೇ ಯೂಸ್ಫುಲ್ ಆಗಿದೆ. ಹಾಗೆ ಇದು ರಕ್ತದ ಒತ್ತಡನ ಕೂಡ ಕಡಿಮೆ ಮಾಡುತ್ತೆ, ತೂಕ ಇಳಿಸಲು ಸಹಾಯ ಮಾಡುತ್ತೆ, ಹಾಗೆ ಚರ್ಮದ ಒಂದು ಆರೋಗ್ಯವನ್ನು ಸಹ ಕಾಪಾಡುತ್ತೆ. ಚರ್ಮದ ಆರೋಗ್ಯ ಹೇಗೆ ಕಾಪಾಡುತ್ತೆ ಅಂದ್ರೆ, ಇದನ್ನ ನೀವು ಫೇಸ್ ಪ್ಯಾಕ್ ಮಾಡಿ ಮುಖಕ್ಕೆ ಹಚ್ಕೋಬಹುದು, ಹಾಗೆ ಜ್ಯೂಸ್ ಮಾಡಿ ಸಹ ಕುಡಿಬಹುದು, ಅಥವಾ ಸೂಪ್ ಮಾಡಿ ಸಹ ಕುಡಿಬಹುದು. ಇದ್ರ ಎಲೆ ಕೂಡ ತುಂಬಾನೇ ಉಪಯುಕ್ತವಾಗಿರುತ್ತೆ. ಹಾಗೆ ಅದರಿಂದ ರೋಗ ನಿರೋಧಕ ಶಕ್ತಿ ಕೂಡ ತುಂಬಾ ಹೆಚ್ಚಿರುತ್ತೆ. ಈಗ ಇದರ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೂಲಂಗಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಹಾಗೆ 2 ನಾಟಿ ಟೊಮೊಟೊನ, ಚಿಕ್ಕದಿರೋ ನಾಟಿ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಕೂಡ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 10 ಎಸಲಾಗುವಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಜೀರಿಗೆ, ಮತ್ತು ನಾನಿಲ್ಲಿ ಶುಂಠಿ ಕೂಡ ತೊಗೊಂಡಿದ್ದೀನಿ. ಯಾಕಂದರೆ ನಾವು ಬೇಳೆ ಹಾಕೋದ್ರಿಂದ ಅದು ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಅನಿಸ್ಬೋದು ಅಥವಾ ಅಸಿಡಿಟಿ ಅನಿಸ್ಬೋದು. ಆ ಕಾರಣಕ್ಕೆ ನಾನಿಲ್ಲಿ ಸ್ವಲ್ಪ ಶುಂಠಿ ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಮತ್ತೆ ಸ್ವಲ್ಪ ಟರ್ಮರಿಕ್ ಪೌಡರು, ಅರಿಶಿನ ಪೌಡರು, ಜೀರಿಗೆ ಪೌಡರು, ಕೊತ್ತಂಬರಿ ಪೌಡರು ಮತ್ತು ಚಿಲ್ಲಿ ಪೌಡರು ತೊಗೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ನಾನು ಹಿಂಗನ್ನು ಕೂಡ ತೊಗೊಂಡಿದ್ದೀನಿ, ಮತ್ತು ರುಚಿಗೆ ಬೇಕಾಗುವಷ್ಟು ಉಪ್ಪು, ಹಾಗೆ ಅಡುಗೆಗೆ ಎಣ್ಣೆ. ನಾನು ಯೂಸ್ ಮಾಡೋದು ಕೊಕೊನಟ್ ಆಯಿಲ್ನ. ಹಾಗೆ ಬೇಳೆ ತೊಗೊಂಡಿದ್ದೀನಿ, 1.5 ಕಪ್ ಆಗುವಷ್ಟು ಬೇಳೆನ ನಾನು ನೀರಲ್ಲಿ ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಮೊದಲನೇದಾಗಿ ನಾನು ಕುಕ್ಕರ್ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಸ್ಟವ್ ಆನ್ ಮಾಡಿ ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ನಾವು ತೊಗೊಂಡಿರುವಂತಹ ಜೀರಿಗೆನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕಿದ್ದೀನಿ. ಈಗ ಅದೇ ಕೂಡಲೇ ನಾನು ಬೆಳ್ಳುಳ್ಳಿ ಎಸಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿದ್ದೀನಿ. ಹಾಗೆ ಒಂದು 2 ಸೆಕೆಂಡಲ್ಲಿ ನಾನು ಇದಕ್ಕೆ ಶುಂಠಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅದು ಕೂಡ ಸ್ವಲ್ಪ ಆಯಿಲಲ್ಲಿ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಇನ್ನೂ ರುಚಿ ಬರುತ್ತೆ. ಇಲ್ಲಿ ನಾನು ಬೆಳ್ಳುಳ್ಳಿನ ಹಾಗೆ ಜೀರಿಗೆ ಮತ್ತು ಶುಂಠಿನ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಅಂದರೆ ಒಂದೊಂದು ಸೆಕೆಂಡ್ ಗ್ಯಾಪಲ್ಲಿ. ಮತ್ತು ನೀವು ಯಾವುದೇ ಒಂದು ಬೇಳೆ ಸಾರು ಮಾಡಬೇಕಿದ್ರೂ ಸ್ವಲ್ಪ ಶುಂಠಿ ಹಾಕಿ ಚೆನ್ನಾಗಿರುತ್ತೆ, ಮತ್ತು ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದದು, ಅಸಿಡಿಟಿ ಆಗಲ್ಲ. ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ಈರುಳ್ಳಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಅಂದರೆ ಒಂದು 2 ನಿಮಿಷ ಆಗೋಷ್ಟು ಫ್ರೈ ಮಾಡ್ಕೊಳ್ಳಿ. ನೋಡಿ, ಈರುಳ್ಳಿ ಫ್ರೈ ಆಗಿದೆ, ಕಲರು ಕೂಡ ಚೇಂಜ್ ಆಗಿದೆ. ಇವಾಗ ನಾವು ಇದಕ್ಕೆ ಟೊಮೊಟೊನ ಸೇರಿಸ್ಕೋಬೇಕು. ಟೊಮೊಟೊನ ನಾನು 1-2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು ಅದು ಸ್ವಲ್ಪ ಬೆಂದಿದೆ. ಇವಾಗ ನಾನು ಇದಕ್ಕೆ ಉಪ್ಪು ಮತ್ತು ಸ್ವಲ್ಪ ಟರ್ಮರಿಕ್ ಪೌಡರ್, ಅರಿಶಿನ ಪೌಡರ್ನ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನಿಮ್ಗೆ ಅನಿಸ್ಬೋದು ಇಷ್ಟೊಂದು ಉಪ್ಪ ಅಂತ. ನಾನು ಮತ್ತೆ ಮಧ್ಯೆ ಉಪ್ಪು ಸೇರಿಸ್ಕೊಳ್ಳಲ್ಲ. ಇವಾಗ ಎಷ್ಟು ಹಾಕಿರ್ತೀನೋ ಅದು ಕರೆಕ್ಟಾಗಿರುತ್ತೆ. ಅಂದರೆ 1/4 ಆಗೋಷ್ಟು ಸ್ಪೂನಲ್ಲಿ ಹಾಕಿರ್ತೀನಿ ನಾನು. ಹಾಗೆ ನಾನು ಈ ಸ್ಪೂನಲ್ಲಿ ಹಾಕಿರೋದು, ಇದರಲ್ಲಿ 1/4 ಆಗೋಷ್ಟು ಹಾಕಿರ್ತೀನಿ. ಅದು ಪರ್ಫೆಕ್ಟ್ ಆಗಿರುತ್ತೆ. ಉಪ್ಪು ಇನ್ ಕೇಸ್ ಕಡಿಮೆ ಆದರೂ ನಾವು ಬೇಕಾದರೆ ಆಮೇಲೆ ಸೇರಿಸ್ಕೋಬೋದು, ಬಟ್ ಜಾಸ್ತಿ ಆದರೆ ಕಷ್ಟ. ಅದಕ್ಕೋಸ್ಕರ ನಾನು ಕರೆಕ್ಟಾಗಿ ಹಾಕಿರ್ತೀನಿ. ಅದು ನಮಗೆ ಕರೆಕ್ಟಾಗೇ ಇರುತ್ತೆ ಕೂಡ. ಹಾಗೆ ನಾನು ಯೂಸ್ ಮಾಡೋದು ಹಿಮಾಲಯನ್ ಪಿಂಕ್ ಸಾಲ್ಟ್. ಇವಾಗ ಇದು ಫ್ರೈ ಆಗಿದೆ. ಇದಕ್ಕೆ ನಾವು ಮೂಲಂಗಿನ ಸೇರಿಸ್ಕೋಬೇಕು. ಮೂಲಂಗಿನ ಸೇರಿಸಿ ಆದಮೇಲೆ ಒಂದು 2 ಸೆಕೆಂಡ್ ಫ್ರೈ ಮಾಡಿಕೊಂಡು ಅದು ಫುಲ್ ಮಿಕ್ಸ್ ಆದಮೇಲೆ ನಾವು ಬೇಳೆನ ಸೇರಿಸ್ಕೋಬೇಕು. ಬೇಳೆ ಸೇರಿಸ್ಕೊಂಡು ಫುಲ್ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾವು ಸ್ವಲ್ಪ ಚಿಲ್ಲಿ ಪೌಡರ್ನ ಸೇರಿಸ್ಕೋಬೇಕು. ಖಾರ ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಇದು ಜಾಸ್ತಿ ಖಾರ ಇದೆ, ಇದು ಅಂಗಡಿಯಿಂದ ತಂದಿರೋದು, ಸೊ ಹಾಗಾಗಿ ಜಾಸ್ತಿ ಖಾರ ಇರೋದ್ರಿಂದ ನಾನು ಇಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಅದು ಕೂಡ ಒಂದು ಕಾಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಪೌಡರ್ನ ಸ್ವಲ್ಪ ಜಾಸ್ತಿ ತೊಗೋಬೇಕು. ಅಂದರೆ ಒಂದಿಷ್ಟು ತೊಗೊಳ್ತಾ ಇದ್ದೀನಿ ನಾನು.
ಅಂದರೆ ಚಿಲ್ಲಿ ಪೌಡರು ಮತ್ತು ಜೀರಿಗೆ ಪೌಡರ್ಗಿಂತ ಕೊತ್ತಂಬರಿ ಪೌಡರ್ನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಜೀರಿಗೆ ಪೌಡರು ಕೊತ್ತಂಬರಿ ಪೌಡರ್ನ ಮನೆಯಲ್ಲೇ ಮಾಡ್ಕೊಂಡಿರ್ತೀನಿ. ಚಿಲ್ಲಿ ಪೌಡರ್ ಅಷ್ಟೇ, ಅಂದರೆ ಖಾರದ ಪುಡಿನ ಅಷ್ಟೇ ನಾನು ಹೊರಗಡೆಯಿಂದ ತಂದಿರ್ತೀನಿ. ಇದನ್ನು ನೀವು ಒಂದು 3-4 ನಿಮಿಷ ಹಾಗೆ ಆಯಿಲಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಅಂದರೆ ಸ್ಪೂನನ್ನು ತಿರುಗ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡ್ಕೊಬಿಡತ್ತೆ. ಇವಾಗ 3-4 ನಿಮಿಷ ನಾನು ಇದನ್ನು ಆಯಿಲಲ್ಲೇ ಬೇಯಿಸ್ಕೊಂಡಿದ್ದೀನಿ. ಅಂದರೆ ಆ ಮಸಾಲೆಗಳ ಜೊತೆಗೆ ಅದು ಹಾಗೆ ಬೆಂದಿದೆ. ಮೂಲಂಗಿ ಹಸಿ ಸ್ಮೆಲ್ ಹೋಗಿ ಮಸಾಲೆ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ. ನೀವು ಇದನ್ನು ಟ್ರೈ ಮಾಡಲೇಬೇಕು. ಇವಾಗ ಇದಕ್ಕೆ ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3 ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ತಗೊಂಡಿರೋ ಬೇಳೆಗೆ 3 ಗ್ಲಾಸ್ ನೀರು ಸರಿಯಾಗತ್ತೆ. ನೀವು ಹಾಗೆ ನೋಡಿ ಕ್ವಾಂಟಿಟಿ ನೋಡಿ ನೀರನ್ನ ಸೇರಿಸ್ಕೊಳ್ಳಿ. ಅಂದರೆ ಈ ಬೇಳೆ ಸಾರು ತೀರಾ ನೀರಾದರೂ ಚೆನ್ನಾಗಿರಲ್ಲ, ಗಟ್ಟಿ ಆದ್ರೂ ಚೆನ್ನಾಗಿರಲ್ಲ, ಹದವಾಗಿರಬೇಕು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀರನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ. ಈಗಲೇ ಲಿಡ್ಡನ್ನು ಕ್ಲೋಸ್ ಮಾಡಬೇಡಿ. ಅದು ಸ್ವಲ್ಪ ಗುಳ್ಳೆ ಬಂದ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ 3 ಕೂಗನ್ನು ಕೂಗಿಸ್ಕೊಳ್ಳಿ. ಇವಾಗ ನೋಡಿ ಗುಳ್ಳೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಾವು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ಕೋಬೇಕು. 3 ವಿಜಿಲ್ನ ಕೂಗಿಸ್ಕೋಬೇಕು. ಹಾಗೆ ಇನ್ ಕೇಸ್ ನೀವು ಸಾಂಬಾರು ಮಾಡ್ತಾ ನೀರು ಜಾಸ್ತಿ ಆಯಿತು, ಸಾಂಬಾರು ತುಂಬಾ ನೀರಾಯಿತು ಅನ್ಸಿದ್ರೆ ವರಿ ಮಾಡ್ಕೋಬೇಕಾಗಿಲ್ಲ. ನಾನು ಅದಕ್ಕೆ ಒಂದು ಟಿಪ್ಸ್ ಕೊಡ್ತೀನಿ, ಆದರೆ 3 ವಿಜಿಲ್ ಆದಮೇಲೆ. ಕುಕ್ಕರ್ ಬಿಸಿ ಆರಿದೆ. ಇವಾಗ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಮಾತು, ಯಾವುದೇ ಕಾರಣಕ್ಕೂ ನೀವು ಕುಕ್ಕರಲ್ಲಿ ಅಡುಗೆ ಮಾಡೋರು ಗಡಿಬಿಡಿ ಆಯಿತು, ಲೇಟ್ ಆಯಿತು ಅಂತ ಕುಕ್ಕರ್ ವಿಜಿಲ್ನ ಅದು ಆರೋಕ್ಕೂ ಮುಂಚೆ ಓಪನ್ ಮಾಡೋಕ್ಕೆ ಹೋಗಬೇಡಿ. ಫುಲ್ ಆರಿದೆ. ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕುಕ್ಕರಿಂದ ನಾನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿ ಸ್ಟವ್ ಆನ್ ಮಾಡಿ ಒಂದು 2 ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಆಲ್ರೆಡಿ ಕುದ್ದಿರೋದ್ರಿಂದ ಪಾತ್ರೆಗೆ ಶಿಫ್ಟ್ ಮಾಡಿ ಒಂದು 2 ನಿಮಿಷ ಕುದಿಸಿ ಕೊತ್ತಂಬರಿ ಸೊಪ್ಪು ಹಾಕಿದ್ರ ಮೇಲೆ ಸಾಕು. ಸ್ಟವ್ ಆಫ್ ಮಾಡ್ತಿದ್ದೀನಿ. ಹಾಗೆ ನಾನಿಲ್ಲಿ ಚಿಕ್ಕದೊಂದು ಕಡಾಯಿ ತೊಗೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ. ನೀವು ಎಣ್ಣೆ ಬೇಕಾದರೂ ಹಾಕೋಬೋದು. ಹಾಗೆ ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಹಿಂಗನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟಲ್ಲಿ ಕರಿಬೇವಿನ ಎಲೆಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಸ್ಟವ್ ಆಫ್ ಮಾಡಿ ನಾನು ಸಾಂಬಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನೀವು ಕೆಲವರು ಕೇಳ್ಬೋದು, ನೀವು ಸಾಸಿವೆ ಯೂಸ್ ಮಾಡ್ತಿರ್ಲಿಲ್ಲಲ್ಲ ಅಂತ. ಹೌದು, ನ್ಯೂ ಇಯರಲ್ಲಿ ಹೊಸ ವರ್ಷದಲ್ಲಿ ನಾವು ಸಾಸಿವೆನ ಹೇಟ್ ಮಾಡಬಾರ್ದಲ್ವಾ. ಹಾಗೆ ಕೆಲವರು ಕೇಳ್ಬೋದು, ನೀವು ಸಾಸಿವೆನ ತಿನ್ನಲ್ಲ ಹಾಕಿದ್ರಲ್ಲ ಅಂತ. ಹೌದು, ಹೊಸ ವರ್ಷದಿಂದ ಮತ್ತೆ ಸಾಸಿವೆನ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಹಾಕಿದ್ದೀನಿ. ಐ ಹೋಪ್ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ಇದು ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ, ರೈಸ್ ಚಪಾತಿಗೂ ಕೂಡ ತುಂಬಾ ಸೂಪರ್ ಆಗಿರುತ್ತೆ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ, ನನ್ನ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ನನ್ನನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಾನು ನಿಮಗೆ ಒಂದು ಟಿಪ್ಸ್ ಹೇಳ್ತೀನಿ ಅಂದಿದ್ನಲ್ವಾ, ಇನ್ ಕೇಸ್ ಸಾಂಬಾರು ಈ ಥರ ಬಂದಿಲ್ಲ, ನೀರಾಯಿತು ಅಂದರೆ ಏನು ಮಾಡಬೇಕು ಅಂತ. ಸಾರಿ, ನಾನು ಮರ್ತೇ ಬಿಟ್ಟೆ. ನೀವು ನನ್ನ ಫುಲ್ ವಿಡಿಯೋ ನೋಡಿಬಿಟ್ರಾ? ಸ್ವಲ್ಪ ಕೊಬ್ಬರಿನ ಮಿಕ್ಸಿಯಲ್ಲಿ ರುಬ್ಬಿ ಸಾಂಬಾರಿಗೆ ಹಾಕಿ, ಆವಾಗ ನೀಟಾಗಿ ಅದು ನಿಮ್ಗೆ ಯಾವ ಹದದಲ್ಲಿ ಬೇಕೋ ಆ ಹದದಲ್ಲೇ ಆಗುತ್ತೆ, ತುಂಬ ರುಚಿಯಾಗೂ ಬರುತ್ತೆ. ಸೊ ನನ್ನ ಟಿಪ್ಸು ನಿಮಗೆ ಇಷ್ಟ ಆಯ್ತಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಿಪ್ಸ್ ಹೇಳ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ ಕೇಸ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.